திருச்சிற்றம்பலம். குருவே சரணம். அருள் பரம் ஜோதி தனிப்பெரும் கருணை திருச்சிற்றம்பலத்தில்லாடும் பொன்னம்பல குருவே ಶರಣಂ ಶರಣಂ ಶರಣಂ. ಇನ್ನೊಂದು ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ ಈ ಕಾಶಿ ಯಾತ್ರೆ ಬಗ್ಗೆ ನಮ್ಮ ಗುರುದೇವ್ರು ಹೇಳ್ತಾ ಇದ್ರು, ಕಾಶಿ ಯಾತ್ರೆಗೆ ಭಿಕ್ಷೆ ಬೇಡಿ ಹೋಗ್ಬೇಕು. ಒಂದು ಸಾಧು ಸಂತರಾದರು, ಒಂದು ಜ್ಞಾನಿಗಳಾಗ್ಲಿ, ಒಬ್ರು ಗುರುಗಳಾಗ್ಲಿ ಕಾಶಿ ಯಾತ್ರೆಯನ್ನ ಮಾಡ್ತಾರೆ ಅಂತಂದ್ರೆ ಭಿಕ್ಷೆಯನ್ನ ಬೇಡಿ ಏನೇನು ಸಿಗ್ತದೆ ಅದರಿಂದ ಹಣಕಾಸಿನ ವ್ಯವಸ್ಥೆ ಆಗ್ಲಿ, ಪ್ರಸಾದ ವ್ಯವಸ್ಥೆ ಆಗ್ಲಿ, ಅಥವಾ ಬಾಯಾರಿಕೆ ವ್ಯವಸ್ಥೆ ಆಗ್ಲಿ, ಯಾರ್ಯಾರಿಂದ ಏನೇನ್ ಸಿಗ್ತದೆ ಎಲ್ಲದನ್ನು ಭಿಕ್ಷೆಯನ್ನು ಬೇಡಿ ಕಾಶಿ ಯಾತ್ರೆ ಮಾಡಿ ಆ ಪುಣ್ಯದ ಫಲವನ್ನು ಅವರೊಬ್ಬರೇ ತಗೊಳ್ಳೋದಲ್ದೇನೆ ಅವರ ಭಕ್ತರಿಗೆಲ್ಲರಿಗೂ ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಲ್ತದೆ ಅನ್ಬಿಟ್ಟು ಭಿಕ್ಷೆ ಬೇಡಿ ಹೋಗ್ಬೇಕು ಅನ್ನೋ ಅವರ ಕಾನ್ಸೆಪ್ಟ್. ಈ ಕಾಶಿ ಯಾತ್ರೆ ಕೂಡ ಅದೇ ರೀತಿನಲ್ಲಿ ನಡೆದಿದೆ. ಯಾತ್ರೆಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಸುಮಾರು ಖರ್ಚು ವೆಚ್ಚ ಇರ್ತದೆ. ಗಾಡಿ ಖರ್ಚಿರತ್ತೆ, ಡೀಸೆಲ್ ಖರ್ಚಿರತ್ತೆ, ಪ್ರಸಾದದ ಖರ್ಚಿರತ್ತೆ, ಮತ್ತೆ ಟೋಲ್ಗಳು, ಮತ್ತೆ ಎಲ್ಲ ಕಡೆ ಟಿಕೆಟ್ಗಳು, ವ್ಯವಸ್ಥೆಗಳು, ರೂಮಿನ ವ್ಯವಸ್ಥೆಗಳು ಎಲ್ಲ ಅದು. ಅದ್ರ ಸಲುವಾಗಿ ಸ್ವಲ್ಪ ನಮ್ಗೆ ಸಹಕಾರ ಆಲ್ರೆಡಿ ಬಂದಿದೆ. ಮತ್ತೆ ಈಗ ನಮ್ಗೆ ಹೋಗ್ಲಿಕ್ಕೆ ಎಲ್ಲ ಸ್ವಲ್ಪ ಇವೆಲ್ಲ ವ್ಯವಸ್ಥೆ ಎಲ್ಲ ಆಗಿದೆ ನಮ್ಗೆ. ಈಗ ಇನ್ನೊಂದು ವಿಚಾರ ಇಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಗುರುದೇವರು ಹೇಳಿರುವ ಹಾಗೆ ಈ ನಾರ್ತ್ ಇಂಡಿಯಾ ಏನಿದೆ ಮತ್ತೆ ಸೌತ್ ಇಂಡಿಯಾ ಏನಿದೆ, ಈ ನಾರ್ತ್ ಇಂಡಿಯಾ ಕಡೆಗೆ ಸ್ವಲ್ಪ ಒಳ್ಳೇದ್ ಬಯಸ್ಲಿ, ಸ್ವಲ್ಪ ಅಲ್ಲಿ ಕೆಲವೊಂದು ವಿಚಾರಗಳು ಅವರ ಜ್ಞಾನದಲ್ಲಿ ಬಂದಿರೋದ್ರಿಂದ ಅಲ್ಲಿಗೆ ಸ್ವಲ್ಪ ಶುಭ ಹಾರೈಸಲಿಕ್ಕೆ ಅಂತಾನು ಈ ಯಾತ್ರೆ ಒಂದು ಒಗ್ಗೂಟ ಆಗಿದೆ ಅವರ ಒಂದು ಜ್ಞಾನ ಇದ್ರಿಂದ. ಹಾಗಾಗಿ ನಾವು ಸೌತ್ ಟು ನಾರ್ತ್, ಇಲ್ಲಿಂದ ಕಾಶಿವರೆಗೆ ನಾವು ಬೈ ರೋಡ್ ಕಾರ್ನಲ್ಲೇನೆ ಯಾಕೆ ಹೋಗ್ತಿರೋದು ಅಂತಂದ್ರೆ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಅದರಲ್ಲಿ ಇರ್ತವೆ. ಹಾಗಾಗಿ ಈ ಸೌತ್ ಮತ್ತೆ ನಾರ್ತ್ ಅನ್ನೋದು ಯಾವುದೇ ರೀತಿಯಲ್ಲಿ ಎರಡಕ್ಕೂ ಒಂದು ಕಷ್ಟ ಬರಬಾರ್ದು. ಯಾವುದೇ ಒಂದು ಅಡೆತಡೆಗಳಾಗ್ಲಿ, ಕೆಟ್ಟ ಕಣ್ಣು ದೃಷ್ಟಿಗಳಾಗ್ಲಿ, ಅದು ಯಾವುದು ಆಗ್ಬಾರ್ದು. ಆ ತರದ್ದು ಅದೆರಡು ಎಲ್ಲ ಇಡೀ ದೇಶಕ್ಕೂ ಒಳ್ಳೇದಾಗ್ಬೇಕು ಅನ್ನೋ ಇದು ಒಂದು ಯಾತ್ರೆನಲ್ಲಿ ಇದು ಒಂದು ಸೂಕ್ಷ್ಮ ವಿಚಾರ ಇದೆ. ಹಾಗಾಗಿ ನಾವು ಸೌತ್ ಟು ನಾರ್ತ್ ನಾವು ಬೈ ಕಾರ್ನಲ್ಲೇ, ಬೈ ರೋಡ್ನಲ್ಲೇ ಹೋಗಿ ಎರಡೂನು ಆಗುವಂತ ಮುಂದೆ ಅನಾಹುತಗಳನ್ನೆಲ್ಲ ತಡೆಯುವಂತಹ ಒಂದು ಯಾತ್ರೆ ಕೂಡ ಇದು ಆಗಿದೆ. ಈ ಯಾತ್ರೆಯಿಂದ ಬರೇ ನಮ್ಮ ಭಕ್ತರುಗಳಿಗೆ ಒಳಿತಲ್ದೇನೆ ಇಡೀ ದೇಶಕ್ಕೆ ಒಂದು ಲೋಕ ಕಲ್ಯಾಣಕ್ಕಾಗಿ, ಒಂದು ಇಡೀ ದೇಶಕ್ಕೆ ಒಂದು ಮುಂದೆ ಬರುವ